ಎಲ್ಲರೂ ನಮಸ್ಕಾರ. ಇವತ್ತು ನೀವು ಒಳ್ಳೆ ಒಂದು ಬಿಸ್ನೆಸ್ ಪ್ಲಾನ್ ಹೇಳಕ್ಕೆ ಬಂದಿದ್ದೀನಿ. ಈ ಬಿಸ್ನೆಸ್ ಪ್ಲಾನ್ ಅಂದರೆ ಡಿಜಿ ಟ್ರೇಡ್. ಈ ಡಿಜಿ ಟ್ರೇಡ್ ಏನಂದರೆ ಒಂದು ಕ್ರಿಪ್ಟೋ ಬೇಸ್ ಕಾನ್ಸೆಪ್ಟ್. ಈ ಕ್ರಿಪ್ಟೋ ಬೇಸ್ ಕಾನ್ಸೆಪ್ಟ್ ಏನಂದರೆ ಒಂದು ಒಳ್ಳೆ ಒಂದು ಈಸಿ ಟ್ರೇಡ್ ಅಂತ ಹೇಳ್ತಾರೆ. ಆದರೆ ಈ ನಮ್ಮ ಕಂಪನಿ ಬಗ್ಗೆ ಏನಂದರೆ ಡಿಜಿ ಟ್ರೇಡ್ ಬಂದು ಒಂದು ಲೀಡಿಂಗ್ ಕಂಪನಿ. ಇದೊಂದು ಫಾರೆಕ್ಸ್ ಟ್ರೇಡಿಂಗ್ ಮತ್ತು ಒಂದು ಆಲ್ಗಾರಿದಮ್ ಟ್ರೇಡಿಂಗ್ನ ಯೂಸ್ ಮಾಡಿ ಅದೊಂದು ಬಾಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಬಾಟ್ಸ್ನ ಯೂಸ್ ಮಾಡಿ ಒಂದು ಫೋಕಸ್ ಆಗಿ ಒಂದು ಟ್ರಾನ್ಸ್ಪರೆನ್ಸಿ ಪ್ರಾಫಿಟಬಲ್ ಮತ್ತು ಫ್ಲೆಕ್ಸಿಬಲ್ ಆಗಿರಬೇಕಂತ ಒಂದು ಕಂಪನಿಗೆ ನಾವು ಒಂದು ಓಪನ್ ಮಾಡಿದ್ದೀವಿ. ಅದೇ ಥರ ನಮ್ಮ ಕ್ಲೈಂಟ್ಸ್ ಮತ್ತು ಅಚೀವ್ ಮಾಡೋದು ಒಂದು ಫಿನಾನ್ಷಿಯಲ್ ಸಕ್ಸಸ್ನ ತೊಗೊಂಡು ಹೋಗ್ಬೇಕಂತ ಒಂದು ಇಷ್ಟ ಮಾಡಿದೆ. ಅದೇ ಥರ ನಮ್ಮ ಫಂಡ್ಸ್ ಮತ್ತು ಬೇರೆ ಏನು ಕಂಟ್ರೋಲ್ ಮಾಡೋಕ್ಕೆ ಒಂದು ಒಳ್ಳೆಯ ಒಂದು ಚಾಯ್ಸ್ನ ಒಂದು ಬ್ರೋಕರ್ಗೆ ಯೂಸ್ ಮಾಡೋಕ್ಕೆ ಕೊಡ್ತೀವಿ. ಅದೇ ಥರ ನಮ್ಮದು ಒಂದು ಟ್ರಾನ್ಸ್ಪರೆನ್ಸಿ ಕೂಡ ಇರುತ್ತೆ. ಅದೇ ಥರ ನಮ್ಮ ಮಿಷನ್ ಏನಂದರೆ ನಮ್ಮ ಮಿಷನ್ ಬಂದು ಒಂದು ಗ್ಲೋಬಲ್ ಇಂಪ್ಯಾಕ್ಟ್ ಇರಬೇಕಂತ ಇರುತ್ತೆ. ಅದೇ ಥರ ಏನಂದರೆ ನಮ್ಮದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮತ್ತು ನಮ್ಮ ಕಂಪನಿ ಬಂದು ಒಂದು ರೆವಲ್ಯೂಷನ್ ಆಗಿ ತೊಗೊಂಡು ಹೋಗಿ ಈ ಎಲ್ಲರಿಗೂ ಒಂದು ತೊಗೊಂಡು ಹೋಗ್ಬೇಕಂತ ಇರುತ್ತೆ. ಅದೇ ಥರ ಎಲ್ಲ ಕಸ್ಟಮರ್ಸ್ ಮತ್ತು ಒಂದು ಇನ್ವೆಸ್ಟರ್ಸ್ ಮತ್ತು ಟ್ರೇಡ್ ಮಾಡೋರಿಗೂ ಒಂದು ಗ್ಲೋಬಲ್ ಇಂಪ್ಯಾಕ್ಟ್ ಇರಬೇಕು. ಅದೇ ಥರ ಅವರ ಜೀವನ ಮಾಡೋದು ಇನ್ನೋವೇಷನ್ ಕೂಡ ಇರಬೇಕು. ಅವ್ರ ಲೈಫಲ್ಲಿ ಈ ಟೆಕ್ನಾಲಜಿನ ಯೂಸ್ ಮಾಡೋ ಒಂದು ಥಿಂಕಿಂಗ್ ಇರಬೇಕು. ಥರ ಚಾಲೆಂಜಸ್ನ ಒಂದು ಬೋಲ್ಡಾಗಿ ನಾವು ನೋಡಬೇಕು. ಅದೇ ಥರ ಫೇಸ್ ಮಾಡಬೇಕಂತ ನಮ್ಮದು ವಿಷನ್ ಇದೆ. ಅದೇ ಥರ ನಮ್ಮ ಮಿಷನ್ ಏನಂದರೆ ನಮ್ಮದು ಟೂಲ್ಸ್ ಆ್ಯಂಡ್ ಸಪೋರ್ಟ್ಸ್ನ ಯೂಸ್ ಮಾಡಿ ಒಂದು ಕಾಸನ್ನ ನೀವು ತೊಗೊಂಡು ಹೋಗ್ಬೋದು. ಅದೇ ಡಿಜಿಟಲ್ ಕಾಸನ್ನ ನೀವು ಯೂಸ್ ಮಾಡಿ ಒಂದು ಒಳ್ಳೆಯ ನೀವು ಲೈಫ್ನ ಇಂಪ್ರೂವ್ ಮಾಡ್ಬೋದು. ಅದೇ ಥರ ಸರ್ವಿಸ್ ಎಕ್ಸಲೆನ್ಸ್ ಕೂಡ ಇದೆ. ಅದು ಒಂದು ಡಿಪೆಂಡೆಂಟ್ ಸರ್ವಿಸಸ್ ಮತ್ತು ಒಂದು ಒಳ್ಳೆಯ ಒಂದು ಔಟ್ಸ್ಟ್ಯಾಂಡಿಂಗ್ ಸಪೋರ್ಟ್ ಇರುತ್ತೆ. ಅದೇ ಒಂದು ಬಿಲ್ಡ್ ಮಾಡೋಕ್ಕೆ ಒಂದು ಪರ್ಸನಲ್ಸ್ ಬಿಲ್ಡ್ ಮಾಡೋಕ್ಕೆ ಒಂದು ಒಳ್ಳೆಯ ಒಂದು ಉಪಕಾಸ ಮಾಡ್ಬೋದು. ಅದೇ ಥರ ನಮ್ಮದು ಫಿನಾನ್ಷಿಯಲ್ ಫ್ರೀಡಮ್ನ ಹೆಂಗೆ ಎಲ್ಲರಿಗೂ ತೊಗೊಂಡು ಹೋಗ್ಬೇಕಂತ ಇರುತ್ತೆ. ಏನೇನೆಂದರೆ ನೀವು ಫಿನಾನ್ಷಿಯಲ್ ಫ್ರೀಡಮ್ ಇತ್ತವಾಗ ನಿಮಗೆ ಒಂದು ವೆಕೇಷನ್, ಮನಿ, ಅದೇ ಅಸೆಟ್ ಮತ್ತು ಫ್ರೀ ಟೈಮ್ ಮತ್ತು ಕಾರ್ ಇಸ್ಕೋಬೇಕಂತ ನಮ್ಮದೊಂದು ಎಲ್ಲರಿಗೂ ಇರುತ್ತೆ. ಅದೇ ಥರ ಒಂದು ಚೈನ್ ಬಾಟಿಕ್ .io ಮತ್ತು ಪ್ರೊಫೆಷನ್ ಮೈಂಡ್ ಮ್ಯಾಪಲ್ಲಿ ಒಂದು ಡಿಸೈರ್ ವರ್ಸ್ ವೆಲ್ತ್ ಮಲ್ಟಿಪ್ಲಿಕೇಶನ್ ನೋಡೋ ಥರ ನಮ್ಮದು ಈ ಚಾರ್ಟ್ ನೀವು ನೋಡೋ ಥರ ಬಂಗ್ಲೋ ಇಸ್ಬೇಕಾದ್ರೆ ಗೋಲ್ಡು, ಟೈಮ್ ಫ್ರೀಡಮ್, ಒಂದು ಮ್ಯೂಚುವಲ್ ಫಂಡ್ಸ್, ಪ್ರಾಪರ್ಟಿ, ಇನ್ಶೂರೆನ್ಸ್, ಸ್ಟಾಕ್ಸ್ ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಕ್ರಿಪ್ಟೋ, ಮನಿ, ಚೈಲ್ಡ್ ಎಜುಕೇಷನ್ ಮತ್ತು ಟ್ರಾವೆಲ್ ಕಾರ್ ಅಂತ ನಮ್ಮ ಡಿಸೈರ್ ಮತ್ತು ಮಲ್ಟಿಪಲ್ಸ್ ವೆಲ್ತ್ ಕೂಡ ಇರುತ್ತೆ. ನೀವು ಒಂದು ಒಳ್ಳೆಯ ಒಂದು ಪಾತ್ನ ನೀವು ಚೂಸ್ ಮಾಡಬೇಕು. ಅದನ್ನ ಚೂಸ್ ಮಾಡುವಾಗ ನಿಮಗೆ ಇನ್ನೋವೇಷನ್ ಸೊಲ್ಯೂಷನ್ ತೊಗೊಂಡು ಹೋಗಿ ಒಂದು ಬ್ಯಾಕ್ ಮಾಡೋಕ್ಕೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಗೇನ್ ಮಾಡ್ಬೋದು. ಅದೇ ಥರ ನಮ್ಮದು ಫಾರೆಕ್ಸ್ ಟ್ರೇಡಿಂಗ್ ಬಂದು ಒಂದು $1 ಟ್ರಿಲಿಯನ್ ಇಂಡಸ್ಟ್ರಿ ಕೂಡ ಇದೆ. ಇದು ಒಂದು ಆಪರ್ಚುನಿಟಿ ನೀವು ಒಂದು ಆಕ್ಸೆಸ್ ಮಾಡೋಕ್ಕೆ 24/5 ನಿಮಗೆ ಒಂದು ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ನೀವು ಎನ್ರೋಲ್ ಮಾಡ್ಬೋದು. ಅದೇ ಥರ ಒಂದು ಪೊಟೆನ್ಷಿಯಲ್ ಕೂಡ ಇದೆ. ಅದೇ ಥರ ಏನಪ್ಪ ನೀವು ಕ್ರಿಪ್ಟೋ ಕರೆನ್ಸಿನ ಏನನ್ನ ಅರ್ಥ ಆಗಿಲ್ಲ ಅಂದರೆ ಕ್ರಿಪ್ಟೋ ಕರೆನ್ಸಿ ಬಂದು ಸಿಂಪಲ್ ಏನಂದರೆ ಇದು ಒಂದು ಡಿಜಿಟಲ್ ವರ್ಚುವಲ್ ಕರೆನ್ಸಿ ಹೇಳ್ತಾರೆ. ಅದೇ ಥರ ಇದು ಒಂದು ಕ್ರಿಪ್ಟೋಗ್ರಾಫಿಗೆ ಒಂದು ಒಳ್ಳೆಯ ಒಂದು ಸೆಕ್ಯೂರಿಟಿ ಆಗಿರುತ್ತೆ. ಅದು ಒಂದು ಡಿಸ್ಟ್ರಿಬ್ಯೂಟ್ ಲೆಡ್ಜರ್ ಅಥವಾ ಬ್ಲಾಕ್ ಚೈನ್ ಅಥವಾ ಒಂದು ರೆಕಾರ್ಡ್ ವೆರಿಫೈಡ್ ಟ್ರಾನ್ಸಾಕ್ಷನ್ ಕೂಡ ಇರುತ್ತೆ. ಇದು ಒಂದು ಬ್ಯಾಂಕ್ ಅಂದರೆ ಒಂದು ಗೌರ್ಮೆಂಟ್ ಏನು ಕಂಟ್ರೋಲ್ ಇಕ್ಕಲ್ಲ. ಅದೇ ಥರ ಈ ಕ್ರಿಪ್ಟೋ ಕರೆನ್ಸಿ ಬಂದು ಎವಾಲ್ಯೂಷನ್ ಆಗಿ ಒಂದು ಕ್ರಿಪ್ಟೋ ಕರೆನ್ಸಿ ಇರುತ್ತೆ. ಏನಂದರೆ 2009 ಸ್ಟಾರ್ಟ್ ಆಗಿದೆ. ಅದೊಂದು ಬಿಟ್ಕಾಯಿನಿಂದ 2017 ಲಿಪ್ಟೋಕಾಯಿನ್, ರಿಪಲ್, ಎಥೆರಿಯಮ್ ಮತ್ತು ಬೈನಾನ್ಸ್ ಮತ್ತು 2018 ಟ್ರೈಕಾನ್ ಅಂತ ಇದೆ. ಇದು ಒಂದು ವರ್ಷ ಒಂದು ಎವಲ್ಯೂಷನ್ ಆಗಿದೆ ಈ ಕರೆನ್ಸಿಯಲ್ಲಿ. ಇದು ಒಂದು ಮಾರ್ಕೆಟ್ ನಾನು ಗೌರ್ಮೆಂಟ್ಗೆ ಏನು ಯೂಸ್ ಆಗಲ್ಲ. ಮತ್ತು ಇದು ಒಂದು ಟ್ರಾನ್ಸ್ಪರೆನ್ಸಿ ಫ್ರೀ, ಅದೇ ಒಂದು ಸೆಕ್ಯೂರ್ ಆಗಿ ಇರುತ್ತೆ. ಈ ಡಿಸೆಂಟ್ರಲೈಸೇಷನ್ ಏನಂದರೆ ಇದೊಂದು ಸೆಕ್ಯೂರ್ ಮತ್ತು ಡಿಸೈನ್ ಪ್ರಾಜೆಕ್ಟಿಗೆ ಒಂದು ಒಳ್ಳೆಯ ಇರುತ್ತೆ. ಇದು ಒಂದು ಅನಾಮಸ್ ಕೂಡ ಹೇಳ್ತಾರೆ. ಈ ಡಿಸೆಂಟ್ರಲೈಸ್ ನೆಟ್ವರ್ಕ್ಸ್ನ ಯೂಸ್ ಮಾಡಿ ನಿಮ್ಮ ಡಾಟಾ ಮತ್ತು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ಆದರೆ ಈ ಡಿಜಿಟಲ್ ಅಸೆಟ್ಸ್ನ ನೀವು ಯೂಸ್ ಮಾಡಿ ಒಂದು ಇಮ್ಯೂನಿಟಿ ರೆಕಾರ್ಡ್ ಮಾಡಿ ನಿಮ್ಮ ಅಸೆಟ್ನಾಗ ಯೂಸ್ ಮಾಡುವ. ಅದೇ ಥರ ಇದು ಒಂದು ಟ್ರಾನ್ಸ್ಪರೆನ್ಸಿ ಲೆಡ್ಜರ್ ಕೂಡ ಹೇಳ್ತಾರೆ. ಈ ಡಾಕ್ಯುಮೆಂಟ್ಸ್ ಬಂದು ಕ್ರಿಯೇಟ್ ಮಾಡೋ ಒಂದು ಟ್ರಸ್ಟ್ ಮತ್ತು ಅಸೆಟ್ಗೆ ಒಳ್ಳೆಯ ಒಂದು ಕಾಸನ್ನ ಮಾಡ್ಬೋದು. ಅದೇ ಥರ ಇದು ಒಂದು ಗ್ರೂಪ್ಗೆ ಮತ್ತು ಇಂಡಿವಿಜುವಲ್ ಮತ್ತು ಆರ್ಗನೈಸ್ ಕೂಡ ಹೆಲ್ಪ್ ಆಗುತ್ತೆ. ಇದು ಬ್ಲಾಕ್ ಚೈನ್ ಟೆಕ್ನಾಲಜಿನ ಏನಂದರೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ನಾನು ಪ್ರೀವಿಯಸ್ ಪೇಜಲ್ಲಿ ಹೇಳೋ ಥರ ಇದು ಒಳ್ಳೆ ಒಂದು ಲೆಡ್ಜರ್ ಅದೇ ಟ್ರ್ಯಾಂಕಬಲ್ ಆಗಿ ಇರಲ್ಲ. ಅದೇ ಥರ ಇದೊಂದು ಟ್ಯಾಂಜಿಬಲ್ ಆಸು ಕೂಡ ಹೇಳ್ತಾರೆ. ನೀವು ಒಂದು ಸೇಲ್ ಮಾಡ್ಬೋದು, ಥರ ಬೈಕ್ ಕೂಡ ಮಾಡ್ಬೋದು. ಅದು ಹೆಂಗಂದರೆ ಮನೆ ಮತ್ತು ಕಾರ್ ಮತ್ತು ಕ್ಯಾಶ್ ಲ್ಯಾಂಡ್ ನೀವು ಹೆಂಗೆ ಇಸ್ಕೊತೀರೋ ಅದೇ ಥರ ಇರುತ್ತೆ. ಅದೇ ಥರ ಇದು ಒಂದು ಡ್ಯುಯಲ್ ಚೈನ್ ಆರ್ಕಿಟೆಕ್ಚರ್, ಅದೇ ಥರ EVM ಕಂಪಬಿಲಿಟಿ ಮತ್ತು ಸ್ಕ್ಯಾಪಬಿಲಿಟಿ ಕೂಡ ಇರುತ್ತೆ. ಅದೇ ಥರ ಫೋರೆಕ್ಸ್ ಅಂದರೆ ಏನಂದರೆ ಇದು ಒಂದು ಪರ್ಪಸ್ ಏನಂದರೆ ಟ್ರೇಡ್ ಮಾಡೋದು. ಈ ಟ್ರೇಡ್ ಮಾಡಿ ನಿಮ್ಮೊಂದು ಹೆಂಜ್ ಅಗೇನ್ಸ್ಟ್ ಮಾಡಿ ಒಂದು ಕರೆಂಟಿಗೆ ಒಂದು ರಿಸ್ಕನ್ನು ನೀವು ತಿಳ್ಕೊಂಡು ನೀವು ಮಾಡೋದು ಫಾರೆಕ್ಸ್ ಟ್ರೇಡಿಂಗ್ ಮಾಡೋದು ಹೇಳ್ತಾರೆ. ಇದೊಂದು ಸೈಜ್ ಏನಂದರೆ 7 ಲಕ್ಷ ಟ್ರಿಲಿಯನ್ ಕೋಟಿ ಮೇಲೆ ನಿಮಗಿರುತ್ತೆ. ಅದೇ ಥರ ಒಂದು ಟ್ರೇಡಿಂಗ್ ಪೇರ್ಸಲ್ಲಿ ಕರೆನ್ಸೀಸ್ ಮತ್ತು ಈ ಪೇರ್ಸ್ ಬಂದು ಯೂರೋ, ಅಮೇರಿಕನ್ ಮತ್ತು ಜಾಪನೀಸ್ ಯೂರೋಸ್ ಕೂಡ ಇರುತ್ತೆ. ಇದು ನೀವು ಈಸಾಗಿ ನೀವು ಈಸ್ಕೊಬೋದು. ಅದೇ ಥರ ಸೇಲ್ ಮಾಡಿ ಕೂಡ ಆಗುತ್ತೆ. ಅದೇ ಥರ ಆ್ಯಾವ್ರೇಜ್ ಡೈಲಿ ಟ್ರೇಡಿಂಗ್ ವಾಲ್ಯೂಮಲ್ಲಿ ಫಾರೆಕ್ಸ್ ಮಾರ್ಕೆಟಲ್ಲಿ 7.5 ಟ್ರಿಲಿಯನ್. ಅದೇ ಥರ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ 22 ಬಿಲಿಯನ್. ಅದೇ ಥರ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜಲ್ಲಿ 18 ಬಿಲಿಯನ್. ಅದೇ ಥರ ಲಂಡನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ 7.5 ಬಿಲಿಯನ್ ಅಂತ ಇರುತ್ತೆ.
ನಾವು ಏನು ಆಫರ್ ಮಾಡ್ತೀವಿ ಅಂದರೆ ಫಸ್ಟ್ 24/7 ಅದೇ ಥರ ಜೆನ್ಯೂನ್ ರೇಟನ್ನು ಇರುತ್ತೆ, ಅದೇ ಸೆಕ್ಯೂರಿಟಿ ಜಾಸ್ತಿನೇ ಇರುತ್ತೆ. ಸ್ಟ್ರಾಟಜೀಸ್ ಬಂದು ನಿಮ್ಗೆ ಕೊಡ್ತೀವಿ. ಅದೇ ಥರ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್, ಥರ ಮಾರ್ಕೆಟ್ ಅಪ್ಡೇಟ್ಸ್ ನಿಮಗೆ ಫೋನಲ್ಲಿ ಅಪ್ ಟು ಡೇಟ್ ಇರುತ್ತೆ. ಅದೇ ಡಿಸೆಂಟ್ರಲೈಸ್ ಸಿಸ್ಟಮ್ ಈ ಸಪೋರ್ಟ್ ವಾಲೆಟ್ ಮಾಡಿದ್ರೆ ಯಾರಂದರೆ ಮೆಟಾಮಾಸ್ಕ್, ಟ್ರಸ್ಟ್ ವಾಲೆಟ್, ಸೇಫ್ ಪ್ಯಾಲ್, ಅದೇ ಥರ ಟೋಕೆನ್ ಪಾಕೆಟ್ ಇರುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಈ ಚಾರ್ಜಸ್ ಬಂದು ಕಾಂಟ್ರಿಬ್ಯೂಟ್ ಮಾಡೋದು LP $5 ಅದೊಂದು ಸೆಲ್ಫ್ ಟ್ರೇಡ್ ಪ್ರಾಫಿಟ್ ಇರುತ್ತೆ. ಅದೇ ಥರ ಒಂದು ಟೀಮ್ ಟ್ರೇಡ್ ಪ್ರಾಫಿಟ್, ಅಪ್ಲೈನ್ ಇನ್ಕಮ್ ಮತ್ತು ರಿವಾರ್ಡ್ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಕಮ್ ಇದೆ. ಟ್ರೇಡಿಂಗ್ ಪ್ರಾಫಿಟ್ ಪ್ಯಾಕೇಜಲ್ಲಿ ನೀವು ಪ್ಯಾಕೇಜ್ 1ಲ್ಲಿ ನಿಮಗೆ $50,000 $1,000 ನಿಮ್ಗೆ 8% ಅಂತ ಸಿಗುತ್ತೆ. ಅದೇ ಪ್ಯಾಕೇಜ್ 2ಲ್ಲಿ 1,000 8,000 ಒಂದು 10%, ಅದರ ಪ್ಯಾಕೇಜ್ 3ರಲ್ಲಿ 8,000 ಮೇಲೆ ಹೋಗುವ 15% ಅಂತ ಸಿಗುತ್ತೆ. ಲೆವೆಲ್ ROI ಅಲ್ಲಿ ನೀವು ಲೆವೆಲ್ 1 ಲೆವೆಲ್ 50 ನೀವು ROI ಬಂದು 30, 15, 8, 5, 3, 8 ಮತ್ತು 20% ಅಂತ ಸಿಗುತ್ತೆ. ಅದರ ವ್ಯಾಲಿಡಿ ಬಂದು ಎಲ್ಲ ಲೆವೆಲಲ್ಲಿ ನಿಮ್ಗೆ 300 ದಿನ ಸಿಗುತ್ತೆ. ಡೈರೆಕ್ಟ್ ಬಂದು 1, 3, 5, 8 ಮತ್ತು 10, 15, 20 ಅಂತ ಇರುತ್ತೆ. ಅಪ್ಲೈನ್ ಇನ್ಕಮಲ್ಲಿ ಲೆವೆಲ್ 1, 2, 3ರಲ್ಲಿ ಇನ್ಕಮ್ ಒಂದು 5%, ಅದು ಫಸ್ಟ್ ರ್ಯಾಂಕ್, ಅದರ 3% ಸೆಕೆಂಡ್ ರ್ಯಾಂಕ್, 2% ಬಂದು ಥರ್ಡ್ ರ್ಯಾಂಕ್ ಅಂತ ಹೇಳ್ತಾರೆ. ರಿವಾರ್ಡ್ಸಲ್ಲಿ ಫಸ್ಟ್ ಸ್ಟಾರ್ ರಿವಾರ್ಡ್ ಅಂತ ನಿಮಗೂ ಇದೆ, ಸೆಕೆಂಡ್ ಸ್ಟಾರ್, ಥರ್ಡ್ ಸ್ಟಾರ್, 4th ಮತ್ತು 5, 6ನೇದು ಮತ್ತು 7ಕ್ಕೆ ಒಂದು ರಿವಾರ್ಡ್ ಅಂತ ಇದೆ. ಫಸ್ಟ್ ಸ್ಟಾರಲ್ಲಿ ನಿಮಗೆ 2% ಗ್ಲೋಬಲ್ ಟರ್ನ್ ಓವರಲ್ಲಿ 300 ದಿನ ಮಾಡುವಾಗ ಸೆಲ್ಫ್ ಬಂದು $500, ಡೈರೆಕ್ಟ್ ಟೀಮ್ 6, ಡೈರೆಕ್ಟ್ ಬಿಸ್ನೆಸ್ ಬಂದು $1,500, ಟೋಟಲ್ ಬಿಸ್ನೆಸ್ ಸೈಜ್ ಬಂದು 25 ಇರಬೇಕು. ಅದು ವರ್ತ್ ಬಂದು ನಿಮಗೆ $500 ರಿವಾರ್ಡ್ ಬಂದು ಲ್ಯಾಪ್ಟಾಪ್ ಬಂದು ಸಿಗುತ್ತೆ. ಆ ಥರ ಮ್ಯಾಕ್ಸಿಮಮ್ ಒಂದು 50% ಬಂದು ಟೀಮ್ ಬಿಸ್ನೆಸ್ ಇರಬೇಕು. ಅದು ಕೌಂಟ್ ಮಾಡೋದು ಎಲ್ಲ ಸ್ಟ್ರಾಂಗ್ ಲೆಗ್ಗಲ್ಲೇ ಇರುತ್ತೆ. ಟೋಟಲ್ ಟೀಮ್ ಸೈನ್ಸ್ ಬಿಸ್ನೆಸ್ ಬಂದು 15,000. ಅದೇ ಥರ 2ನೇ ಸ್ಟಾರ್ ರಿವಾರ್ಡಲ್ಲಿ ನಿಮಗೆ 1.5% ಬಂದು ನಿಮಗೆ ಗ್ಲೋಬಲ್ ಟರ್ನ್ ಓವರ್ ಇರುತ್ತೆ. ಸೆಲ್ಫ್ ವರ್ತ್ ಬಂದು ನಿಮ್ಗೆ $1,000 ಬಂದು ಒಂದು iPhone 16 Pro Max ಅಂತ ಸಿಗುತ್ತೆ. ಟೀಮ್ ಬಂದು 12 ಇರಬೇಕು. ಅದೇ ಥರ ಟೋಟಲ್ ಟೀಮ್ ಸೈಜ್ ಬಂದು 50. ಅದೇ ಥರ ಟೋಟಲ್ ಬಿಸ್ನೆಸ್ ಬಂದು 60,000 ಮಾಡಬೇಕು. ಅದೇ ಥರ 3ನೇ ಸ್ಟಾರ್ ರಿವಾರ್ಡಲ್ಲಿ ನಿಮಗೆ 1% ಒಂದು ಗ್ಲೋಬಲ್ ಟರ್ನ್ ಓವರ್ ಮಾಡಬೇಕು. ಅದೇ ಥರ ಟೋಟಲ್ ಟೀಮ್ ಸೈಜ್ ಬಂದು 180 ಮತ್ತು ಸೆಲ್ಫ್ ಬಂದು 3,000 ಇರಬೇಕು. ಡೈರೆಕ್ಟ್ ಟೀಮ್ 20 ಮತ್ತು ನಿಮ್ಗೆ ವರ್ತ್ ಏನಿದೆ $55,000 ಬಂದು ಸ್ವಿಫ್ಟ್ ಕಾರ್ ಅಂತ ನಿಮ್ಗೆ ಸಿಗುತ್ತೆ. ಟೋಟಲ್ ಟೀಮ್ ಸೈಜ್ ಡಿಸ್ಟೆನ್ಸ್ ಇರಬೇಕು ಅಂದರೆ 1.5 ಲಕ್ಷ ಇರಬೇಕು. ಅದೇ ಥರ 4 ಸ್ಟಾರ್ ರಿವಾರ್ಡಲ್ಲಿ ನಿಮಗೆ 0.75% ಬಂದು ಗ್ಲೋಬಲ್ ಟರ್ನ್ ಓವರ್ 300 ದಿನ ಮಾಡುವಾಗ ನಿಮಗೆ ಸೆಟರ ಕಾರ್ ಬಂದು ನಿಮಗೆ ಒಂದು ವರ್ತ್ ಬಂದು 15,000 ಅಂತ ನಿಮ್ಗೆ ಸಿಗುತ್ತೆ. ಕ್ವಾಲಿಫಿಕೇಷನ್ ಬಂದು ನಿಮ್ಮಿಂದ 3 ಸ್ಟಾರ್ ಕೆಳಗಡೆ ಎಲ್ಲರೂ 3 ಸ್ಟಾರ್ ಇರಬೇಕು. ಅದೇ ಟೀಮ್ ಡೈರೆಕ್ಟ್ ಟೀಮಲ್ಲಿ 25, ಸೆಲ್ಫ್ ಬಂದು 5,000 ಅಂತ ಸಿಗುತ್ತೆ. 5ನೇ ಸ್ಟಾರ್ ರಿವಾರ್ಡಲ್ಲಿ ನಿಮಗೆ 1.5% ಗ್ಲೋಬಲ್ ಟರ್ನ್ ಓವರ್ ಮಾಡಬೇಕು. ಅದು 300 ದಿನಲ್ಲಿ ಸೆಲ್ಫ್ 8,000, ಡೈರೆಕ್ಟ್ ಟೀಮ್ 25, ಡೈರೆಕ್ಟ್ ಬಿಸ್ನೆಸ್ ಬಂದು 15,000. ವರ್ತ್ ಬಂದು ನಿಮ್ಗೆ ಏನಿದೆ ಕ್ರೈಟೇರಿಯಾ ಕಾರ್ ಬಂದು $35,000 ಬಂದು ರಿವಾರ್ಡ್ ಅಂತ ಸಿಗುತ್ತೆ. ಕ್ವಾಲಿಫಿಕೇಷನ್ ಬಂದು ಕೆಳಗಡೆಯಿಂದ 4 ಸ್ಟಾರ್ ಬಂದು 3 ಜನ ಇಕ್ಕಬೇಕು. ಆ ಥರ 6ನೇ ಸ್ಟಾರ್ ರಿವಾರ್ಡಲ್ಲಿ ನಿಮಗೆ ಟೊಯೋಟಾ $45,000 ರಿವಾರ್ಡಲ್ಲಿ ನಿಮ್ಗೆ ಅಂತ ಸಿಗುತ್ತೆ. ಅದೇ ಸೆಲ್ಫ್ ಬಂದು 10,000, ಡೈರೆಕ್ಟ್ ಟೀಮ್ 25, ಡೈರೆಕ್ಟ್ ಬಿಸ್ನೆಸ್ ಬಂದು 20,000. ಅದೇ ಥರ ಕ್ವಾಲಿಫಿಕೇಷನ್ 5 ಸ್ಟಾರ್ ಇಕ್ಕರು 3 ಜನ ಇರಬೇಕು. 7 ಸ್ಟಾರಲ್ಲಿ ನಿಮಗೆ 10% ಬಂದು ಗ್ಲೋಬಲ್ ಟರ್ನ್ ಓವರ್ ಇರಬೇಕು. ವರ್ತ್ ಬಂದು ನಿಮಗೆ $3 ಲಕ್ಷ ಬಂದು ರೋಲ್ಸ್ ರಾಯ್ಸ್ ಅಂತ ನಿಮ್ಗೆ ಸಿಗುತ್ತೆ. ಡೈರೆಕ್ಟ್ ಬಿಸ್ನೆಸ್ ಬಂದು ನಿಮಗೆ 25,000. ಅದರ ಕ್ವಾಲಿಫಿಕೇಷನ್ ಬಂದು 6 ಸ್ಟಾರ್ ಬಂದು ಥರ 3 ಜನ ಇರಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತುಂಬಾ ಈಸಿ. ಮಿನಿಮಮ್ ವಿತ್ಡ್ರಾ ಬಂದು $20 ಇರಬೇಕು. ಅದರ ವಿತ್ಡ್ರಾಲ್ ಅಮೌಂಟ್ ನಿಮಗೆ ಇನ್ಸ್ಟೆಂಟಾಗಿ ಸಿಗುತ್ತೆ. ವಿತ್ಡ್ರಾಲ್ ಡಿಡಕ್ಷನ್ ಬಂದು ನಾವು ಹಿಡಿಯೋದು 5% ಅದೇ ಡಿಪಾಸಿಟ್, ಮತ್ತು ವಿತ್ಡ್ರಾಲ್ ಬಂದು USD BEP20 ಅಂತ ಇರಬೇಕು. ಅದೇ 2x ನಾನ್ ವರ್ಕಿಂಗ್ ಇದೆ, ಅದರ 3x ವರ್ಕಿಂಗ್ ಕೂಡ ಇದೆ. ಅದೇ ಥರ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಬೇರೆ ಡೀಟೇಲ್ಸ್ನ ತಿಳ್ಕೊಬೋದು. ಆ ಥರ ನಮ್ಮ ಹತ್ರ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಅದೇ ಥರ ಫೇಸ್ಬುಕ್, ಅದೇ ಥರ ನಮ್ಮದು X ಕೂಡ ಇದೆ. ಅದನ್ನ ಲಿಂಕ್ಸ್ನ ಕ್ಲಿಕ್ ಮಾಡಿ ನೀವು ಬೇರೆ ಡೀಟೇಲ್ಸ್ನ ತಿಳ್ಕೊಬೋದು. ಥ್ಯಾಂಕ್ ಯು.